Super. Store it in a big steel vessel. Here we are seeing the process of natural way of extracting oil, cooking oil. The oil is extracted from the seeds. They are using the method which are used by our forefathers in the olden days. This is the final round of the bullock. After this, they'll be extracting the oil. We can see the process. You see here, this man is extracting oil that has been collected in this receptacle. You see a solid cake is formed in the borders. This they will remove it, they will dry it in the sun, and they will use as a fodder. As the bullock is moving around, this lady is extracting the oil. Now we are witnessing the extraction of the oil. Mr. Naveen will explain the process. ಸ್ನೇಹಿತರೆ ನೋಡಿ, ಈಗ ಎಣ್ಣೆಯನ್ನು ಯಾವ ಥರ ನಾವು ಹೊರಳಿನಿಂದ ತೆಗಿತಾ ಇದ್ದೀವಿ. ಇದು ಕಡಲೆಕಾಯಿ ಎಣ್ಣೆ. ಗಾಣದಿಂದ ಯಾವ ಥರ ಎಣ್ಣೆಯನ್ನು ಆಚೆಗೆ ತೆಗಿತಾ ಇದ್ದಾರೆ ನೋಡಿ. ಇದು ಯಾವ ಥರ ಎಷ್ಟು ಪ್ಯೂರ್ ಆಗಿದೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಈ ಕಡೆ ತೋರಿಸಿ ಅಮ್ಮ, ಈ ಕಡೆ ತೋರಿಸಿ. ಹಿಂಗಿಂದ ಹಾಕ್ರಿ, ಇಲ್ಲಿಂದ ಹಾಕ್ರಿ, ಕಾಣುತ್ತೆ ಎಣ್ಣೆ. ಸೂಪರ್. ಇದೇ ಎಣ್ಣೆ ನಮ್ಮ ಪೂರ್ವಜರು ಬಳಸಿ ಸುಮಾರು 80ರಿಂದ 100 ವರ್ಷ ಗಟ್ಟಿಯಾಗಿ ಇರ್ತಾ ಇದ್ರು. ಈಗ ಈ ಎಣ್ಣೆ ಸಿಕ್ಕಿದಲ್ಲ, ಇದು ಒಂದೊಂದು ಸಾರಿ ಪ್ರಾಸೆಸ್ ಪ್ಯೂರಿಫಿಕೇಶನ್ ಪ್ರಾಸೆಸ್ ನಡೀತದೆ, ಇಲ್ಲ ಅಷ್ಟೇ ಡೈರೆಕ್ಟ್ ಪ್ಯಾಕೇಜಿಂಗ್ ಹೋಗ್ತಾ ಇದೆ? ಇಲ್ಲ, ಈ ಎಣ್ಣೆನ ನಾವು ತೊಗೊಂಡೋಗಿ ಡ್ರಮ್ಗಳಿಗೆ ಹಾಕ್ತೀವಿ, ದೊಡ್ಡ ದೊಡ್ಡ ಸ್ಟೀಲ್ ಡ್ರಮ್ಗಳಿಗೆ. ಅದರಲ್ಲಿ ಇಟ್ಟು 3 ದಿನ ಸನ್ಲೈಟಲ್ಲಿ ಇಡ್ತೀವಿ. 3 ದಿನ ಸನ್ಲೈಟಲ್ಲಿ ಇಟ್ಟಾಗ ಎಣ್ಣೆ ತೆಗಿಬೇಕಾದ್ರೆ ಉಪಯೋಗಿಸಿರ್ತಕ್ಕಂಥ ನೀರೆಲ್ಲಾದ್ರೂ ಆವಿಯಾಗಿ ಹೋಗುತ್ತೆ. ಆ ಎಣ್ಣೆನ ನಾವು ಬಾಟ್ಲಿಂಗ್ ಮಾಡಿ ಕಸ್ಟಮರ್ಗಳಿಗೆ ತಲುಪಿಸ್ತೀವಿ. ಅವರು ಯೋಗೇಶ್ ಬಂದು ಈ ಯೂನಿಟಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಏನೆಲ್ಲ ಇದೆ ಅಂತ ನಮಗೆ ಹೇಳ್ತಾರೆ. ಈಗ ಸರ್ ಹೇಳಿ ಸರ್. ಸೊ ಈ ಗಾಣದಲ್ಲಿ ಮುಖ್ಯವಾಗಿ ಒಂದು 4-5 ತುಂಬ ಇಂಪಾರ್ಟೆಂಟ್ ಪಾರ್ಟ್ಸ್ ಇದೆ. ಸೊ ಆಯಿಲ್ ಎಕ್ಸ್ಟ್ರಾಕ್ಷನ್ ಪ್ರೊಸೆಸ್ಸಲ್ಲಿ ಇದು ತುಂಬ ಇಂಪಾರ್ಟೆಂಟು. ಸೊ ಇದು ಮೊದಲನೇದಾಗಿ ಇದು ಹೊರಳು. ಸೊ ಈ ಹೊರಳಲ್ಲಿ ಮುಂಚೆ ಹಳೆ ಕಾಲದಲ್ಲಿ ನಾವು ಹೆಂಗೆ ಖಾರ ಎಲ್ಲ ರುಬ್ತೀವಿ, ಸೊ ಅದೇ ಸೇಮ್ ಮೆಕ್ಯಾನಿಸಮಲ್ಲೇ ತಯಾರಾಗಿರೋಂಥದ್ದು. ಹೊರಳಲ್ಲಿ ಇದು ಇಷ್ಟು ದೊಡ್ಡದು ಇದಿರುತ್ತೆ, ಮತ್ತು ಒಳಗಡೆ ಹಾಕೋದಕ್ಕೆಲ್ಲ ಕಾಳು ಹಾಕೋದಕ್ಕೆಲ್ಲ ಜಾಗ ಇರುತ್ತೆ. ಸೊ ಇದೊಂದು ಒನಕೆ ಅಂತೀವಿ. ಸೊ ಒನಕೆ ಒಳಗಡೆ ನಿಲ್ಲಿಸಿದಾಗ ಎತ್ತು ತಿರುಗಿದಾಗ ಇದು ಕ್ರಶ್ ಆಗುತ್ತೆ, ಸೀಡ್ಸ್ ಎಲ್ಲ ಕ್ರಶ್ ಆಗುತ್ತೆ. ಸೊ ಇದು ಬಲಮಾನ್ ಅಂತೀವಿ. ತುಂಬ ದೊಡ್ಡದು, ತುಂಬ ಭಾರವಾದ ವಸ್ತು, ಭಾರವಾದ ಮರ ಈ ಗಾಣದಲ್ಲಿ. ಸೊ ಇದನ್ನ ಈ ಬಲಮಾನನ ಎಂಡನ್ನು ಈ ಚೈನ್ ಸಹಾಯದಿಂದ ನೊಗಕ್ಕೆ ಕಟ್ಟಲಾಗಿರುತ್ತೆ. ಸೊ ಆ ನೊಗಕ್ಕೆ ಎತ್ತುಗಳನ್ನ ಕಟ್ಟಲಾಗುತ್ತೆ. ಸೊ ಎತ್ತು ಮುಂದೆ ಹೋದಾಗ, ಎತ್ತು ಸುತ್ತಕೊಂಡು ಹೋದಾಗ ನೊಗ ಹಿಡ್ಕೊಂಡು ಅದು ಆಯಿಲ್ ಕ್ರಶಿಂಗ್ ಅಲ್ಲಿ, ಸೀಡ್ಸ್ ಕ್ರಶಿಂಗ್ ಅಲ್ಲಿ ಕೆಲಸ ಮಾಡುತ್ತೆ. ಈಗ ಯೋಗೇಶ್ ಅವ್ರು ನಮಗೆ ಹೇಳ್ತಾರೆ ಎಷ್ಟು ಸೀಡ್ಸ್ ಇಲ್ಲಿ ಹಾಕ್ಬೋದು, ಎಷ್ಟು ಆಯಿಲ್ ಸಿಕ್ಬೋದು ಅಂತ ಆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ನಾವಿದಕ್ಕೆ ಮೊದಲನೇ ಇದಾಗಿ 12.5 kg ಕಡಲೆ ಬೀಜವನ್ನು ಇದಕ್ಕೆ ಹಾಕ್ತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದಿ ಕ್ವಾಲಿಟಿ ಆಫ್ ದಿ ಸೀಡ್ಸ್. ಸೊ ನಾವು 12.5 kg ಹಾಕಿದ್ರೆ 4ರಿಂದ 4.25 ಲೀಟ್ರ್ ಬರುತ್ತೆ. ಅಂದರೆ 30 to 35%, 40% ಈಲ್ಡ್ ಬರುತ್ತೆ. ಸೀಡ್ಸ್ ಗುಣಮಟ್ಟ ಜಾಸ್ತಿ ಇದ್ದರೆ, ಸೀಡ್ಸ್ ಕ್ವಾಲಿಟಿ ಚೆನ್ನಾಗಿದ್ದರೆ ಸುಮಾರು 5.5 ಲೀಟರ್ವರೆಗೂ ನಮಗೆ ಎಣ್ಣೆ ಸಿಗುತ್ತೆ. Now friends, as we saw the oil extracted in our unit, that we are going to store it in a big steel vessels,
and we are going to keep it under sunlight for 3 days. So what happens in 3 days, the oil is kept under sunlight. Whatever the water we have used to extract the oil, that is going to be evaporated. So after this, and the meantime, the small particles, sediments are going to settle in the bottom. The oil which is there on the top, we are going to fill it to the bottles, and we are going to put the label and send it to the customers. What you will do with the sediments collected at the bottom? Are they of any use or waste material? Yeah, that one is very useful portion in the oil extraction, that we can use it for the sabjis and other things where we are making some curries. We have seen the extraction of oil. Later it has undergone a purification process under the sunlight for 4 days. Now the packaging of the oil is taking place here. The same stainless steel vessel is here. ಈ ಆಯಿಲು 4 ದಿನ ಬಿಸಿಲಲ್ಲಿ ಇಟ್ಟಿದ್ದಾರೆ. ಈಗ ಬಿಸಿಲಲ್ಲಿ ಇಟ್ಟದ ಆಯಿಲ್ ಪ್ಯೂರಿಫಿಕೇಶನ್ ಆಗಿದ ಮೇಲೆ ಇಲ್ಲಿ ಇದೆ. ಹೇಗೆ ಪ್ಯಾಕೇಜ್ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಆ ಸ್ಟೇನ್ಲೆಸ್ ಸ್ಟೀಲ್ ಒಂದು ಲೇಬಲ್ ಹಾಕಿದ್ದಾರೆ. ಇದು ಏನಂತ ಅವರು ಹೇಳ್ತಾರೆ. ಇದು ಏನಂತಂದರೆ, ಈ ಸ್ಟೈನ್ಲೆಸ್ ಸ್ಟೀಲ್ ವೆಸಲ್ ಮೇಲೆ ಇಟ್ಟಿರೋದು ಒಂದು ಲೇಬಲ್ ಹಾಕಿದ್ದೀವಿ. ಇದೇನಪ್ಪ ಅಂತಂದರೆ, ಒಂದು ಯಾರೇ ನೋಡಿದ್ರು, ನಾನು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪ್ಲ್ಯಾಂಟಲ್ಲಿ ಇಲ್ಲ ಅಂತಂದ್ರೂ ಇದು 3 ದಿನ ಎಣ್ಣೆ ಸೂರ್ಯನ ಬೆಳಕಿನಲ್ಲಿ ಒಣಗಬೇಕು ಅಂತ ಹೇಳಿದ್ದೀವಿ. ಸೊ ಇಲ್ಲಿಂದ 0, 1, 2, 3 ಅಂತ ಏನು ನೋಡ್ತಾ ಇದ್ದೀವಿ. ಮೊದಲನೇ ದಿನ ಒಣಗಾದ್ಮೇಲೆ, 1 ದಿನ ಒಣಗಾದ್ಮೇಲೆ 1ಗೆ ಟಿಕ್ ಮಾಡ್ತೀವಿ. 2ನೇ ದಿನ ಒಣಗಾದ್ಮೇಲೆ 2, 3ನೇ ದಿನ ಆದಮೇಲೆ 3ಗೆ ಟಿಕ್ ಮಾಡ್ತೀವಿ. ಸೊ ಈ ಆಯಿಲ್ ನಾವು ನೋಡ್ದಂಗೆ 3 ದಿನ ಒಣಗಿದೆ. ಸೊ ಇದು ಪ್ಯಾಕಿಂಗ್ಗೆ ರೆಡಿ ಇದೆ ಅಂತ. ಸೊ ಈ ಥರ ನಾವು ನಮ್ಮ ಒಂದು ವಿಜುವಲ್ ಕಂಟ್ರೋಲ್ ಅಂತ ಹೇಳ್ತೀವಿ, ಆ ಥರ ನಾವು ಕಂಟ್ರೋಲ್ ಮಾಡಿ ಇಟ್ಟಿದ್ವಿ. ಸ್ನೇಹಿತರೆ, ನೀವು ಈ ಬಾಟ್ಲನ್ನು ನೋಡ್ತಾ ಇರ್ಬೋದು. ಇದೇನಪ್ಪ ಇದು ಔಷಧಿ ಬಾಟ್ಲು ಥರ ಇದೆ ಅಂತ. ಆ್ಯಕ್ಚುಲಿ ನಾವು ಸುಮಾರು ಒಂದು 15-20 ವರ್ಷದ ಮುಂಚೆ ನೋಡಿದ್ರೆ ಎಲ್ಲ ನಮ್ಮ ಟಾನಿಕ್ಗಳು ಇದೇ ಕಲರಲ್ಲಿ ಇರ್ತಾಯಿತ್ತು. ಇದನ್ನು ಆಂಬರ್ ಕಲರ್ ಅಂತ ಹೇಳ್ತೀವಿ. ಏನಪ್ಪ ಅಂತಂದರೆ, ಒಂದು ಎಣ್ಣೆಗಳನ್ನ ಪ್ಲಾಸ್ಟಿಕ್ ಪೌಚಲ್ಲಿ ಬಳಸಬಾರ್ದು. ಎಣ್ಣೆ ಅಥವಾ ನೀರು ಯಾವುದೇ ಪದಾರ್ಥ ಲಿಕ್ವಿಡ್ ಫಾರ್ಮಲ್ಲಿ ಇರೋದನ್ನು ಪ್ಲಾಸ್ಟಿಕಲ್ಲಿ ಇರಬಾರ್ದು. ಏನಂದರೆ ಅದರಲ್ಲಿ ಕಾರ್ಸಿನೋಜೆನಿಕ್ ಐಟಮ್ ಇರುತ್ತೆ, ಅದು ಕ್ಯಾನ್ಸರ್ ಕಾರಕ ಅಂತ ನಮಗೆಲ್ಲರಿಗೂ ತಿಳಿದಿರೋ ವಿಚಾರನೆ. ಆದ್ರೂ ತುಂಬ ಕಂಪ್ನಿಗಳು ಎಲ್ಲರೂ ಪ್ಲಾಸ್ಟಿಕಲ್ಲೇ ಪ್ಯಾಕ್ ಮಾಡಿ ಆಯಿಲನ್ನು ಮಾರ್ಕೆಟ್ಗೆ ಕೊಡ್ತಾ ಇದ್ದಾರೆ. ಅದನ್ನು ನಾವು ಬಳಸ್ತಾ ಇದ್ದೀವಿ. ನಾವು ಗಾಜಿನ ಬಾಟ್ಲಲ್ಲೇ ಮಾಡ್ತಾ ಇದ್ದೀವಿ. ಅದರಲ್ಲೂ ಆಂಬರ್ ಕಲರಲ್ಲೇ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದ್ರ ಮೂಲಕ ಸೂರ್ಯನ ಕಿರಣಗಳು ಪಾಸ್ ಆಗೋದಿಲ್ಲ, ಫೋಟೋ ಕೆಮಿಕಲ್ ರಿಯಾಕ್ಷನು ಆಗೋದಿಲ್ಲ. ನಮ್ಮ ಎಣ್ಣೆ ಯಾವ ರೀತಿ ತೆಗೆದಿದ್ದ ದಿನ ಹೇಗಿರುತ್ತೆ 5 ತಿಂಗಳ ತನಕನೂ ಅದೇ ಥರ ಸುರಕ್ಷಿತವಾಗಿರುತ್ತೆ. 5 ತಿಂಗಳು ಸೇಫಾಗಿ ಬಳಸ್ಬೋದು ಎಣ್ಣೆನ. ಈಗ ಆಯಿಲ್ ಹಾಕಿದಲ್ಲಿ ಬಾಟ್ಲು ಮೇಲ್ಗಡೆ ಒಂದು ಫಿಲ್ಟರ್ ಹಾಕಿರಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ಇದೇನಪ್ಪ ಅಂತಂದರೆ, ನಮ್ಮ ಎಣ್ಣೆ ತೆಗೆದಾಗ ಎಣ್ಣೆ ಕಾಳದು ಸ್ವಲ್ಪ ಸಣ್ಣ ಪುಟ್ಟ ಪಾರ್ಟಿಕಲ್ಸ್ ಉಳಿದಿರುತ್ತೆ. ಅದನ್ನು ಕೂಡ ಇದರಲ್ಲಿ ಫಿಲ್ಟರ್ ಆಗಬೇಕು ಅಂತ ಸಣ್ಣ ಕಣ್ಣಿನ ಒಂದು ಮೆಶ್ ಸ್ಟೀಲ್ದು ಒಂದು ಸ್ಟೈನರ್ ಅಂತ ಹೇಳ್ತೀವಲ್ಲ, ಅದನ್ನು ಹಾಕಿ ಕೊನೆಯಲ್ಲಿ ಒಂದು ಸರ್ತಿ ಸೋಸ್ತೀವಿ ಅಷ್ಟೇ. ಇದ್ರ ಫಿಲ್ಟರ್ ಅಂದರೆ ನಮ್ಮ ಪ್ರೊಸೆಸ್ಸಲ್ಲಿ ಇದೊಂದೇ ಫಿಲ್ಟರ್ ಆಗೋದು. ದಿಸ್ ಇಸ್ ವಾಟ್ ಯು ಆರ್ ಸೀಯಿಂಗ್ ನಾವು. How many liters of oil production is happening per day, sir, in your unit? Approximately 40 to 45 liters we are extracting per day. Right now we are extracting 5 kinds of edible oil: groundnut, sesame, coconut, Niger seed, safflower and coconut. 5 kind of edible oil. And what we are using for the hair oil or to cool our head, we are going to use castor oil. That's the 6th oil, which is not edible in nature. Okay, sir. So all these oil put together, how much is the production per day? Per day, as I told you, it's 40 to 45 liters. Okay. Say for example, some days if I take Niger seed oil or safflower oil, that day we will get only around 10 liters of oil. If I go for the coconut or groundnut or sesame, we will be extracting somewhere around 35 to 40 up to 45 liters we are extracting. Okay. With regarding to the different varieties of seeds, where do you resource these seeds from?
See, these seeds we are sourcing it directly from the farmers. Sometimes it is northern part of Karnataka, sometimes it is Andhra Pradesh. So who are growing without using the chemicals, we are going to source from those farmers directly. ಹೀಗೆ ಕೆಲವು ವರ್ಷ ನೋಡ್ತಾ ಇದ್ದೀನಿ, ಹಳ್ಳಿಯಿಂದ ಎಲ್ಲ ಸಿಟಿಗೆ ಹೋಗ್ತಾ ಇದ್ದಾರೆ. ಯಾಕೆ ಅಲ್ಲಿ ಹೋಗ್ತಾರೆ ಅಂತ ಅವ್ರಿಗೂ ಇಲ್ಲಿ ಹಳ್ಳಿಯಲ್ಲಿ ಏನೂ ಕೆಲಸ ಸಿಕ್ಕಿದಿಲ್ಲ. ಸಿಟಿ ಹೋಗಿದ್ರೆ ಅಲ್ಲಿ ಕೆಲಸ ಸಿಕ್ಕುತ್ತೆ, ಕೆಲಸ ಮಾಡಿ ಅಂದರೆ ರೊಕ್ಕ ಸಿಕ್ಬೋದು. ஆனால் ನಿಮ್ಮ ಹಳ್ಳಿಯಲ್ಲಿ ನಿಮ್ಗೆ ಕೆಲಸ ಸಿಕ್ಕಿದಂತೆ, ನಿಮ್ಮ ಹಳ್ಳಿಯಲ್ಲಿ ನಿಮ್ಗೆ ರೊಕ್ಕ ಸಿಕ್ಕಿದಂತೆ ನಿಮ್ಮ ಸಿಟಿಗೆ ಹೋಗೋದು ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಹೇಗೆ ಅವ್ರಿಗೆ ಕೆಲಸ ಸಿಗ್ಬೋದು ಅಂತ ಅವರು ನವೀನ್ ಹೇಳ್ತಾರೆ. ಓಕೆ ಹ್ಯಾರಿಸ್ ಅವರೇ, ತುಂಬ ಧನ್ಯವಾದಗಳು. ಒಳ್ಳೆಯ ವಿಚಾರ ಇವತ್ತು ಪ್ರಸ್ತಾಪ ಮಾಡಿದ್ದೀರಾ ನಮ್ಮ ಒಂದು ಗಾಣದ ಯೂನಿಟ್ ಹತ್ರ. ತುಂಬ ಹೃದಯದ ಧನ್ಯವಾದಗಳು. ಏನಪ್ಪ ಅಂತಂದರೆ, ನಾವು ಒಂದು 2018 ಏಪ್ರಿಲ್ 1ರಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ಒಂದು ನೋಡ್ತಾ ಇದ್ವಿ. ಇಂಡಿಯಾದಲ್ಲಿ ಆಯಿಲ್ ರಿಕ್ವೈರ್ಮೆಂಟ್ ಎಷ್ಟಿದೆ, ಅದರಲ್ಲಿ ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ನಾವು ಮುಂಚೆ ನಮ್ಮ ಹಿರಿಯರು ಎಣ್ಣೆ ತೆಗಿತಾ ಇರೋ ಪದ್ಧತಿಲಿ ಎತ್ತುಗಳನ್ನ ಬಳಸ್ತಾಯಿದ್ರು. ಆ ಎತ್ತುಗಳನ್ನ ಎಷ್ಟು ಎತ್ತುಗಳನ್ನ ನಾವು ಪ್ರಿಸರ್ವ್ ಮಾಡ್ಬೋದು ಕಟ್ಕನ ಮನೆಗೆ ಹೋಗೋದನ್ನು ತಡೆದು. ಸೊ ಇದೆಲ್ಲದ್ರ ಬಗ್ಗೆ ನಾನೊಂದಿಷ್ಟು ವಿಚಾರಗಳನ್ನ, ಒಂದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಮಾಡಿದ್ವಿ. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೇನೆ. ಏಪ್ರಿಲ್ 1, 2018 ಪ್ರಕಾರ ಇಂಡಿಯಾದಲ್ಲಿ ನಾವು ಜನಸಂಖ್ಯೆ ಇದ್ದಿದ್ದು 135 ಕೋಟಿ. ಈಗ ನಾವು ಒಂದು ಅಸಂಪ್ಷನ್ ಮಾಡ್ಕೊಳ್ಳೋಣ. ಒಂದು ಕುಟುಂಬದಲ್ಲಿ 4 ಜನ ಇರ್ತಾರೆ ಅಂತ, ಅಪ್ಪ ಅಮ್ಮ 2 ಮಕ್ಕಳು ಅಂತ ಅಂದ್ಕೊಳ್ಳೋಣ. ಸೊ ಅಲ್ಲಿಗೆ 33 ಕೋಟಿ ಫ್ಯಾಮಿಲಿಗಳಾಯಿತು ಇಂಡಿಯಾದಲ್ಲಿ. 33 ಕೋಟಿ ಜನಗಳು ಒಂದೊಂದು ಫ್ಯಾಮಿಲಿನೂ ಒಂದು ತಿಂಗಳಿಗೆ 2 ಲೀಟ್ರು ಎಣ್ಣೆನ ಬಳಸ್ತಾರೆ ಅವರ ಅಡುಗೆಗೆ ಅಂತ ಅಂದ್ಕೊಂಡ್ರೆ, ನಮಗೆ 67 ಕೋಟಿ ಲೀಟರು ಎಣ್ಣೆ ಬೇಕಾಗುತ್ತೆ ಒಂದು ತಿಂಗಳಿಗೆ. ಆ 67 ಕೋಟಿ ಲೀಟರ್ನ ನಾವು ಫುಲ್ಫಿಲ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಈ ಗಾಣ ಏನು ನೋಡ್ತಾ ಇದ್ದೀರಾ, ಒಂದು ಗಾಣದಲ್ಲಿ ಒಂದು ದಿನಕ್ಕೆ 20 ಲೀಟ್ರ್ ಎಣ್ಣೆ ತೆಗಿತೀವಿ ಅಂತ ಅಂದ್ಕೊಳ್ಳೋಣ. 20 ಲೀಟ್ರ್ ಎಣ್ಣೆ ತೆಗಿತು ಅಂತಂದರೆ ತಿಂಗಳಿಗೆ ಸುಮಾರು 25 ದಿನ ನಾವು ವರ್ಕ್ ಮಾಡ್ತೀವಿ ಅಂದ್ರೂ 600 ಲೀಟ್ರ್ ಆಯಿತು. ಸೊ ನಮಗೆ 67 ಕೋಟಿ ಲೀಟರು ಎಣ್ಣೆನ ನಾವು ಉತ್ಪಾದನೆ ಮಾಡಬೇಕಂದ್ರೆ ಸುಮಾರು 11 ಲಕ್ಷ ಗಾಣಗಳು ಈ ಥರ ಇರಬೇಕು. ನಮಗೆ ತಿಳಿದಿರಂಗೆ ಇಂಡಿಯಾದಲ್ಲಿ ನಾವು 6,51,000 ಹಳ್ಳಿಗಳಿದೆ. ಒಂದೊಂದು ಹಳ್ಳಿನಲ್ಲಿ 2 ಗಾಣ ಆಗ್ತು ಅಂತಂದರೆ 11 ಲಕ್ಷ ಗಾಣಗಳನ್ನ ನಾವು ರೀಚ್ ಮಾಡ್ಬೋದು. ಹಾಗೂ ನಮ್ಮ ಪಟ್ಟಣಕ್ಕೆ ಮತ್ತು ಹಳ್ಳಿಗೆ ಬೇಕಾಗಿರ್ತಕ್ಕಂಥ 67 ಕೋಟಿ ಲೀಟರ್ ಎಣ್ಣೆ ಏನಿದೆ ಅದನ್ನು ನಾವು ಹಳ್ಳಿಯಿಂದನೇ ಸರಬರಾಜು ಮಾಡ್ಬೋದು. ಈಗ ನಾವು ಏನು ಮಾತಾಡ್ತಾ ಇದ್ದೀವಿ, 11 ಲಕ್ಷ ಗಾಣಗಳು ಹಳ್ಳೀಲಿ ಹಾಕಬೇಕು ಅಂತಂದರೆ ಒಂದೊಂದು ಗಾಣದಿಂದ ಸುಮಾರು 3 ರಿಂದ 4 ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು. 2 ಜನ ಗಾಣದ ಮೇಲೆ ಇರ್ತಾರೆ, 2 ಜನ ಈ ಎಣ್ಣೆ ಕಾಳುಗಳನ್ನ ಪ್ರೊಸೆಸ್ ಮಾಡೋದಕ್ಕೆ, ಎತ್ತುಗಳನ್ನ ಮೇಂಟೈನ್ ಮಾಡೋದಕ್ಕೆ. ಸೊ ಅಲ್ಲಿಗೆ ಅಂದಾಜು ಮಾಡಿ ಸ್ನೇಹಿತರೆ, 33 ಲಕ್ಷ ಜನ ನಾವು ಎಂಪ್ಲಾಯ್ಮೆಂಟನ್ನು ಹಳ್ಳೀಲಿ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ 33 ಲಕ್ಷ ಜನಗಳನ್ನ ಎಂಪ್ಲಾಯ್ಮೆಂಟ್ ನಾವು ಕ್ರಿಯೇಟ್ ಮಾಡಿದ್ರೆ, ಎತ್ತುಗಳ ವಿಚಾರಕ್ಕೆ ಬಂತಂದರೆ ನಾವು 11 ಲಕ್ಷ ಗಾಣಗಳನ್ನ ಮೇಂಟೈನ್ ಮಾಡಬೇಕು ಅಂದರೆ ಒಂದು ಗಾಣಕ್ಕೆ 2 ಎತ್ತು ಮಿನಿಮಮ್ ಬೇಕು. ಮಿನಿಮಮ್ ನಾನು ಹೇಳ್ತಾ ಇರೋದು, ನಮಗೆ 20 ಲೀಟ್ರ್ ತೆಗಿಬೇಕಾದ್ರೆ 4 ಎತ್ತುಗಳು ಬೇಕು. ಆದರೂ ನಾನು 2ನೇ ಇಟ್ಟಿದ್ದೀನಿ ಮಿನಿಮಮ್ಮು. 11 ಲಕ್ಷಕ್ಕೆ ಎಷ್ಟಾಯಿತು? 22 ಲಕ್ಷ ಎತ್ತುಗಳು ಉಳೀತು. 22 ಲಕ್ಷ ಎತ್ತುಗಳು ಕಟ್ಕನ್ನ ಮನೆಗೆ ಹೋಗೋದನ್ನ ತಡಿಬೋದು, ಅದನ್ನು ನಾವು ಕೆಲಸಕ್ಕೆ ಬಳಸ್ಕೋಬೋದು. ಇಲ್ಲಿ ಎತ್ತುಗಳಿಂದ ನಮ್ಮಿಂದ ಎತ್ತುಗಳಲ್ಲ. ಸ್ನೇಹಿತರೆ, ನೀವು ಇನ್ನೊಂದು ಅಚ್ಚರಿ ಪಡಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ, ಈ 67 ಕೋಟಿ ಲೀಟರ್ ಎಣ್ಣೆನ ನಾವು ತಯಾರಿಸಿದ್ರೆ ಹಳ್ಳಿಯಿಂದ ಹಳ್ಳಿಗೆ ಹರಿದು ಬರುವ ದುಡ್ಡು ಎಷ್ಟು ಗೊತ್ತಾ? 3 ಲಕ್ಷ ಕೋಟಿ. 3 ಲಕ್ಷ ಕೋಟಿ. ನನಗೆ ಒಂದೊಂದು ಸರ್ತಿ ಅನಿಸುತ್ತೆ ಎಷ್ಟು ಸೊನ್ನೆಗಳು ಬರುತ್ತಪ್ಪ ಅಂತ ನನಗೆ ಭಯ ಅನಿಸುತ್ತೆ. ಸೊ
ಸುಮಾರು 3 ಲಕ್ಷ ಕೋಟಿ ದುಡ್ಡು ಹಳ್ಳಿಗೆ ಹರಿದು ಬರುತ್ತೆ. 33 ಲಕ್ಷ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. 22 ಲಕ್ಷ ಎತ್ತುಗಳನ್ನ ಉಳಿಸ್ಬೋದು, ಆಗ ಅದನ್ನು ಸಂತತಿನ ಬೆಳೆಸ್ಬೋದು. ಸೊ ನೋಡಿ ಸ್ನೇಹಿತರೆ, ಹಳ್ಳೀಲಿ ಇದೊಂದೇ ವಿಚಾರ ಅಲ್ಲ, ಹಳ್ಳೀಲಿ ಕುಂಬಾರಿಕೆ ಇತ್ತು, ನಮ್ಮ ಕ್ಷಾರಿಕರಿದ್ದರು, ಹಾಗೆ ತುಂಬ ಉಪಕಸಬುಗಳಿತ್ತು. ಇದೆಲ್ಲದನ್ನು ನೀವು ಅಚೀವ್ ಮಾಡಿದ್ರೆ ಬರೀ ಎಣ್ಣೆಲೆ 33 ಲಕ್ಷ ಜನಕ್ಕೆ ನಾವು ಉದ್ಯೋಗ ಕೊಡ್ಬೋದು ಅಂದರೆ ನೀವು ಊಹಿಸ್ಕೊಳ್ಳಿ, ಇನ್ನು ಬೇರೆ ಬೇರೆ ಒಂದು ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳು ಮಾಡೋದ್ರಿಂದ ಇನ್ನೂ ಎಷ್ಟು ಉದ್ಯೋಗಗಳು ಕ್ರಿಯೇಟ್ ಆಗುತ್ತೆ ಅಂತ. ಈಗ ನನಗೆ ಆನ್ಸರ್ ಮಾಡಿ, ನಾವು ಹಳ್ಳಿಗಳಿಂದ ಸಿಟಿಗೆ ಹೋಗೋದು ಎಷ್ಟು ಥರನಾದಂಥ ಒಳ್ಳೆಯ ಒಂದು ಆಲೋಚನೆ ಅಂತ. ಇಲ್ಲೇ ನಮ್ಗೆ ಉದ್ಯೋಗ ಇದೆ, ಯಾಕೆ ನಾವು ಸಿಟಿಗೆ ಹೋಗಬೇಕು? ಥ್ಯಾಂಕ್ ಯು. ತುಂಬ ಧನ್ಯವಾದ ನವೀದ್ ಅವರಿಗೆ. He has given a very good information about employment in villages. Thank you very much, Mr. Naveen. Thank you.